ನಾನೀಗ ಮನೆ ಕೆಲಸನ ಮುಗಿಸ್ಬಿಟ್ಟು ಹಾಗೆ ಇವಾಗ ಟಿಫನ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ ದೇವ್ರ ಪ್ರಸಾದಕ್ಕೂ ಕೂಡ ಆಗುತ್ತೆ ಅಂತ ಹೇಳಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಮನೇಲಿ ಪುಳಿಯೋಗರೆ ಮಿಸ್ ಮಾಡಲ್ಲ. ಅಕಸ್ಮಾತ್ ನಾನು ಟಿಫನಿಗೆ ಮಾಡ್ಕೊಂಡೇ ಇದ್ದರೂ ಕೂಡ ದೇವ್ರಿಗೆ ಮಾತ್ರ ನೈವೇದ್ಯಕ್ಕೆ ಪುಳಿಯೋಗರೆನ ಮಾಡಿಕ್ಕೆ ಇಡ್ತೀನಿ. ಹಾಗಾಗಿ ಇವತ್ತು ಪುಳಿಯೋಗರೆನೇ ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಹಾಗೆ ಟಿಫನ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಪುಳಿಯೋಗರೆ ಒನ್ ಆಫ್ ದಿ ಫೇವ್ರೆಟ್ ಟಿಫನ್ ಅಂತ ಅನ್ಬೋದು ಅವರಿಗೆ. ಹಾಗಾಗಿ ಇವತ್ತು ಪುಳಿಯೋಗರೆನೇ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅದಕ್ಕೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಾಡಿದರೆ. ಹಾಗೆ ಶುಕ್ರವಾರ ಆಗಿರೋದ್ರಿಂದ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಇನ್ನು ಬೇರೆ ಟೈಮಲ್ಲಿ ಪೊಂಗಲ್ಲು ಆ ಥರ ಸ್ವೀಟು ಪೊಂಗಲ್ಲು ಈ ಥರ ಎಲ್ಲ ಮಾಡಿ ದೇವ್ರ ನೈವೇದ್ಯಕ್ಕೆ ಇಕ್ತೀವಿ. ಅಕಸ್ಮಾತ್ ಅವತ್ತು ದೇವ್ರ ನೈವೇದ್ಯಕ್ಕೆ ಏನೂ ಇಡೋದಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಹಾಲಾಗಲಿಲ್ಲ ಒಂದು ಗ್ಲಾಸ್ ನೀರಾಗಲಿ ಇಟ್ಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡ್ಕೋತೀವಿ. ಈಗ ದೇವರಿಗೆ ಎಲ್ಲ ನೈವೇದ್ಯ ಮಾಡಿದ್ದಾಯಿತು. ಈಗ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಇಡ್ತಾಯಿದ್ದೀನಿ. ಶುಕ್ರವಾರ ಮಾತ್ರ ಫೋಟೋಸ್ನ ಕ್ಲೀನ್ ಮಾಡಲ್ಲ. ಅಂದರೆ ಫೋಟೋಸ್ ಎಲ್ಲ ಒರೆಸ್ಬಿಟ್ಟು ಕುಂಕುಮ ಬೊಟ್ಟು ಎಲ್ಲ ಇಡ್ತೀವಲ್ವ ಆ ಥರ ಎಲ್ಲ ಇಡೋದಿಲ್ಲ. ಒಂದಿನದ ಮುಂಚೆನೇ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕುಂಕುಮ ಎಲ್ಲ ಇಟ್ಟಿರ್ತೀವಿ ಗುರುವಾರನೇ. ಹಾಗಾಗಿ ಶುಕ್ರವಾರ ಮತ್ತು ಅಮಾವಾಸ್ಯೆ ಮಂಗಳವಾರ ಟೈಮಲ್ಲಿ ಫೋಟೋಸ್ ಎಲ್ಲ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ನಾವೇನು ತೆಗ್ದಿರುವಂಥ ಹೂವು ಕೂಡ ನಾವು ಹೊರಗಡೆ ಹಾಕಬಾರ್ದು ಆಯಿತಾ. ಹಾಗಾಗಿ ಅದನ್ನೆಲ್ಲ ತೆಗೆದು ಒಂದು ಕವರಲ್ಲಿ ಹಾಕಿ ಎತ್ತಿಕ್ತಾ ಇದ್ದೀನಿ. ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ನಮ್ಮದೊಂದು ಪೂಜೆ ಇದೆ, ಏನಂದರೆ ಲಿಂಗ ಪೂಜೆ. ಸೊ ಲಿಂಗ ಪೂಜೆ ಮಾತ್ರ ಕಂಪ್ಲೀಟ್ ಆಗಲೇಬೇಕು. ಡೈಲಿ ಕಂಪ್ಲೀಟ್ ಈ ಒಂದು ಪೂಜೆ ಮುಗಿದ್ಮೇಲೆ ಇದೊಂದನ್ನು ಕಂಪ್ಲೀಟ್ ಮಾಡ್ಕೋತೀವಿ. ಇದು ನಮಗೆ ತುಂಬ ಇಷ್ಟ. ಹಾಗೆ ಇದು ನಮ್ಮ ಸಂಪ್ರದಾಯ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಹಾಗೆ ಫ್ರೆಂಡ್ಸ್, ಫಾಲೋ ಮಾಡಿದೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಓಕೆನಾ? ಬಾಯ್.